ಓಂ ಶಾಂತಿ. ಡೇಟ್ ಆಗಿದೆ 12/3/1985. सत्यता की शक्ति. सत बाप, सत शिक्षक, सतगुरु शिव बाबा अपने सत्यता की शक्ति स्वरूप बच्चों प्रति बोले. ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಶಿವಬಾಬಾ ತಮ್ಮ ಸತ್ಯತಾ ಶಕ್ತಿ ಸ್ವರೂಪ ಮಕ್ಕಳ ಪ್ರತಿಯಾಗಿ ಬಾಬಾ ಹೇಳ್ತಾರೆ, आज सत बाप, सत शिक्षक, सतगुरु अपने सत्यता के शक्ति स्वरूप बच्चों को देख रहे हैं. सत्य ज्ञान व सत्यता की शक्ति कितनी महान है, उसके अनुभवी आत्माएं हो. ಬಾಬಾ ಹೇಳ್ತಾರೆ, ಸತ್ಯ ಜ್ಞಾನ ಅಥವಾ ಸತ್ಯದ ಶಕ್ತಿ ಎಷ್ಟು ಮಹಾನ ಇದೆ, ಅದರ ಅನುಭವಿ ಆತ್ಮಗಳು ನೀವಾಗಿದ್ದೀರಾ. सब दूर देशवासी बच्चे भिन्न धर्म, भिन्न मान्यताएं, भिन्न रीति समय में रहते हुए भी इस ईश्वरीय विश्वविद्यालय की तरफ व राजयोग की तरफ क्यों आकर्षित हुए. ಬಾಬಾ ಹೇಳ್ತಾರೆ, ಎಲ್ಲ ದೂರದೇಶವಾಸಿ ಮಕ್ಕಳು ಭಿನ್ನ ಧರ್ಮ, ಭಿನ್ನ ಮಾನ್ಯತೆ, ಭಿನ್ನ ರೀತಿ ಪದ್ಧತಿಗಳಲ್ಲಿರುವಂಥವರು ಕೂಡ ಈ ಈಶ್ವರೀಯ ವಿಶ್ವವಿದ್ಯಾಲಯದ ಕಡೆಗೆ ಅಥವಾ ರಾಜಯೋಗದ ಕಡೆಗೆ ಯಾಕೆ ಆಕರ್ಷಿತ ಆಗಿದ್ದಾರೆ. ಸತ್ಯ ಬಾಪ್ ಕಾ ಸತ್ಯ ಪರಿಚಯ ಮಿಲಾ, ಅರ್ಥಾತ್ ಸತ್ಯ ಜ್ಞಾನ ಮಿಲಾ. ಸತ್ಯ ತಂದೆಯ ಸತ್ಯ ಪರಿಚಯ ಸಿಕ್ತು, ಅರ್ಥಾತ್ ಸತ್ಯ ಜ್ಞಾನ ಸಿಕ್ತು. ಸಚ್ಚಾ ಪರಿವಾರ ಮಿಲಾ, ಸಚ್ಚಾ ಸ್ನೇಹ ಮಿಲಾ. ಸತ್ಯ ಪರಿವಾರ ಸಿಕ್ತು, ಸತ್ಯ ಸ್ನೇಹ ಸಿಕ್ತು. ಸಚ್ಚಿ ಪ್ರಾಪ್ತಿ ಕಾ ಅನುಭವ ಹುआ, ಸತ್ಯ ಪ್ರಾಪ್ತಿಯ ಅನುಭವ ಆಯಿತು. ತಬ್ ಸತ್ಯತಾ ಕಿ ಶಕ್ತಿ ಕೆ ಪೀಛೆ ಆಕರ್ಷಿತ ಹುಯೆ, ಆವಾಗ ಸತ್ಯತಾ ಶಕ್ತಿಯ ಹಿಂದ್ಗಡೆ ಆಕರ್ಷಿತ ಆದರು. ಜೀವನ್ ಭಿ ಪ್ರಾಪ್ತಿ ಭಿ ಥಿ, ಯಥಾಶಕ್ತಿ ಜ್ಞಾನ ಭಿ ಥಾ, ಲೇಕಿನ್ ಸತ್ಯ ಜ್ಞಾನ ನಹಿ ಥಾ. ಜೀವನನೂ ಇತ್ತು, ಪ್ರಾಪ್ತಿನೂ ಇತ್ತು, ಯಥಾಶಕ್ತಿ ಜ್ಞಾನನೂ ಇತ್ತು, ಆದರೂ ಕೂಡ ಸತ್ಯ ಜ್ಞಾನ ಇರಲಿಲ್ಲ. ಇಸ್ಲಿಯೇ ಸತ್ಯತಾ ಕಿ ಶಕ್ತಿನೇ ಸತ್ಯ ಬಾಪ್ ಕಾ ಬನಾ ಲಿಯಾ. ಆದ್ದರಿಂದ ಸತ್ಯತಾ ಶಕ್ತಿಯಿಂದ ಸತ್ಯ ತಂದೆಯ ಮಕ್ಕಳಾದರು. ಸತ್ ಶಬ್ದಕ್ಕೆ ದೋ ಅರ್ಥ ಹೇ, ಸತ್ಯ ಶಬ್ದದ ಎರಡು ಅರ್ಥಗಳಿದ್ದಾವೆ. ಸತ್ ಸತ್ಯತಾ ಭಿ ಹೇ ಔರ್ ಸತ್ ಅವಿನಾಶಿ ಭಿ ಹೇ. ಸತ್ ಅನ್ನೋದು ಸತ್ಯನೂ ಇದೆ ಮತ್ತು ಅವಿನಾಶಿನೂ ಇದೆ. तो सत्यता की शक्ति अविनाशी भी है, सत्यता शक्ति ಅದು ಅವಿನಾಶಿನೂ ಇದೆ. इसलिए अविनाशी प्राप्ति, अविनाशी संबंध, अविनाशी स्नेह, अविनाशी परिवार है. ಆದ್ದರಿಂದ ಪ್ರಾಪ್ತಿನೂ ಅವಿನಾಶಿ ಇದೆ, ಸಂಬಂಧನೂ ಅವಿನಾಶಿ ಇದೆ, ಸ್ನೇಹನೂ ಅವಿನಾಶಿ ಇದೆ, ನಮ್ಮ ಪರಿವಾರನೂ ಕೂಡ ಅವಿನಾಶಿ ಇದೆ. यही परिवार 21 जन्म भिन्न भिन्न नाम रूप से मिलते रहेंगे. ಈ ಪರಿವಾರ 21 ಜನ್ಮದ ವಿವಿಧ ರೀತಿಯ ಹೆಸರು ರೂಪ ನಮಗೆ ಸಿಗ್ತದೆ. ಜಾನೆಂಗೆ ನಹಿ, ಗೊತ್ತಿಲ್ಲ, ತಿಳ್ಕೊಂಡಿಲ್ಲ. ಅಭಿ ಮಾನ್ತೆ ಹೋ ಕಿ ಹಮ್ ಹಿ ಭಿನ್ನ ಸಂಬಂಧ ಸೆ ಪರಿವಾರ ಮೇ ಆತೆ ಹೇ. ಈಗ ನಾವು ತಿಳ್ಕೊಂಡಿದ್ದೀವಿ, ಭಿನ್ನ ಸಂಬಂಧದಿಂದ ಪರಿವಾರದಲ್ಲಿ ಬರ್ತೀವಿ. ಇಸ್ ಅವಿನಾಶಿ ಪ್ರಾಪ್ತಿನೇ ಪಹಚಾನ दूर देश में होते हुए भी अपने सत्य परिवार, सत्य बाप, सत्य ज्ञान की तरफ खींच लिया है. ಬಾಬಾ ಹೇಳ್ತಾರೆ, ಹೀಗೆ ಎಲ್ಲಿ ಸತ್ಯ ಇದೆಯೋ, ಅವಿನಾಶಿಯಾಗಿದೆ, ಪರಮಾತ್ಮ ಪರಿಚಯ ಆಯಿತು. तो जैसे आप सभी इसी विशेषता के आधार पर आकर्षित हुए. ಆದ್ದರಿಂದ ನೀವು ಈ ವಿಶೇಷತೆಯ ಆಧಾರದ ಮೇಲೆ ಆಕರ್ಷಿತ ಆಗಿದ್ದೀರಾ. ऐसे ही सत्यता की शक्ति को, सत्य ज्ञान को विश्व में प्रत्यक्ष करना है. ಹೀಗೆ ಸತ್ಯತಾ ಶಕ್ತಿ ಮತ್ತು ಸತ್ಯ ಜ್ಞಾನ ವಿಶ್ವದ ಪ್ರತ್ಯಕ್ಷ ಆಯಿತು. 50 ವರ್ಷ ಧರಣಿ ಬನಾಯಿ, ಸ್ನೇಹ ಮೇ ಲಾಯ, ಸಂಪರ್ಕ ಮೇ ಲಾಯ. 50 ವರ್ಷಗಳ ಈ ಭೂಮಿಯನ್ನು ತಯಾರು ಮಾಡಿದ್ರಿ, ಸ್ನೇಹ ತಗೊಂಡು ಬಂದ್ರಿ, ಸಂಪರ್ಕದಲ್ಲಿ ತಗೊಂಡು ಬಂದ್ರಿ. ರಾಜಯೋಗಕ್ಕೆ ಆಕರ್ಷಣೆ ಮೇಲಾಯ, ರಾಜಯೋಗದ ಆಕರ್ಷಣೆಯಲ್ಲಿ ಬಂದುಬಿಟ್ರಿ. ಶಾಂತಿಗೆ ಅನುಭವಸೆ ಆಕರ್ಷಣೆ ಮೇಲಾಯ, ಶಾಂತಿಯ ಅನುಭವದ ಆಕರ್ಷಣದಲ್ಲಿ ಬಂದುಬಿಟ್ರಿ. ಅಬ್ ಬಾಕಿ ಕ್ಯಾ ರಹಾ, ಇನ್ನೇನು ಉಳಿತು. ಜೈಸೆ ಪರಮಾತ್ಮ ಏಕ್ ಹೇ, ಯಹ ಸಭಿ ಭಿನ್ನ ಭಿನ್ನ ಧರ್ಮ ವಾಲೋ ಕಿ ಮಾನ್ಯತಾ ಹೇ. ಹೇಗೆ ಪರಮಾತ್ಮ ಒಬ್ಬರಾಗಿದ್ದಾರೋ ಭಿನ್ನ ಭಿನ್ನ ರೀತಿಯ ಧರ್ಮದವರು ಮಾನ್ಯತೆಯನ್ನು ಕೊಡ್ತಿದ್ದಾರೆ.
ऐसे यथार्थ सत्य ज्ञान एक ही बाप का है, ಹೀಗೆ ಯಥಾರ್ಥ ಸತ್ಯ ಜ್ಞಾನ ಒಬ್ಬ ತಂದೆಯದಾಗಿದೆ, ಅಥವಾ एक ही रास्ता है, ಒಂದೇ ಮಾರ್ಗ. यह आवाज़ जब तक बुलंद नहीं होगा तब तक आत्माओं का अनेक तिनकों के सहारे तरफ भटकना बंद नहीं होगा. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ಈ ಸತ್ಯ ಜ್ಞಾನ, ಈ ಸತ್ಯ ಸಂದೇಶ ಎಲ್ಲ ಆತ್ಮಗಳ ಕಡೆಗೆ ಹೋಗೋದಿಲ್ವೋ ಅಲ್ಲೇ ತನಕ ಅವರು ಯಾವುದೇ ಸಹಾರೆಯನ್ನು ಹಿಡ್ಕೊಂಡ್ರೂ ಕೂಡ ಅಡ್ಡಾಡೋದು ಬಂದಾಗೋದಿಲ್ಲ, ಅಲೆದಾಡೋದು ಬಂದಾಗೋದಿಲ್ಲ. ಅಭಿ ಯಹಿ ಸಮಜ್ತೆ ಹೇ ಕಿ ಯಹ ಭಿ ಏಕ್ ರಾಸ್ತಾ ಹೇ. ಈಗ ನೀವು ತಿಳ್ಕೊಂಡಿರಿ, ಇದನ್ನು ಒಂದು ಕೂಡ ಮಾರ್ಗ ಆಗಿದೆ, ಅಚ್ಚಾ ರಾಸ್ತಾ ಹೇ, ಒಳ್ಳೆಯ ಮಾರ್ಗ ಆಗಿದೆ. ಲೇಕಿನ್ ಆಖಿರ್ ಭಿ ಏಕ್ ಬಾಪ್ ಕಾ ಏಕ್ ಹಿ ಪರಿಚಯ, ಆದರೂ ಕೂಡ ಒಬ್ಬ ತಂದೆ ಒಬ್ಬ ಪರಿಚಯ, ಏಕ್ ಹಿ ರಾಸ್ತಾ ಹೇ, ಒಂದೇ ಮಾರ್ಗ ಆಗಿದೆ. ಅನೇಕತಾ ಕಿ ಯಹ ಭ್ರಾಂತಿ ಸಮಾಪ್ತ ಹೋನಾ ಹಿ ವಿಶ್ವ ಶಾಂತಿ ಕಾ ಆಧಾರ್ ಹೇ. ಅನೇಕತಾ ಕಿ ಯಹ ಭ್ರಾಂತಿ, ಅನೇಕತೆಯ ಈ ಭ್ರಾಂತಿ ಏನಿದೆಯಲ್ಲ ಸಮಾಪ್ತ ಆಗಿ ವಿಶ್ವದಲ್ಲಿ ಶಾಂತಿ ಬರ್ತದೆ. यह सत्यता के परिचय की या सत्य ज्ञान की शक्ति की लहर जब तक चारों ओर नहीं फैलेगी तब तक प्रत्यक्षता के झंडे के नीचे सर्वात्माएं सहारा नहीं ले सकती. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಸತ್ಯತೆಯ ಪರಿಚಯದ ಅಥವಾ ಸತ್ಯ ಜ್ಞಾನದ ಶಕ್ತಿಯ ಅಲೆಗಳು ಎಲ್ಲಿಯವರೆಗೆ ನಾಲ್ಕು ಕಡೆಗೆ ಹರಡುವುದಿಲ್ವೋ ಅಲ್ಲಿ ತನಕ ಪ್ರತ್ಯಕ್ಷತೆಯ झंडा ಸರ್ವ ಆತ್ಮಗಳು ಸಹಾರ नहीं ले सकती, ಆಧಾರ ತಗೊಳ್ಳಿಕ್ಕಾಗೋದಿಲ್ಲ. तो गोल्डन जुबली में जबकि बाप के घर में विशेष निमंत्रण देकर बुलाते हो अपनी स्टेज है. ಅದಕ್ಕೆ ಈ ಗೋಲ್ಡನ್ ಜುಬ್ಲಿನಲ್ಲಿ ತಂದೆಯ ಮನೆಯಲ್ಲಿ ವಿಶೇಷ ನಿಮಂತ್ರಣ ಕೊಟ್ಟು ಅವರನ್ನು ಕರೆಸಬೇಕು, ಇದೊಂದು ಸ್ಟೇಜ್ ಆಗಿದೆ. श्रेष्ठ वातावरण है, स्वच्छ बुद्धि का प्रभाव है, स्नेह की धरनी है, पवित्रता पालना है. ಇದು ಸ್ಟೇಜ್ ಏನಾಗಿದೆ ಅಂದರೆ, ಇಲ್ಲಿ ಶ್ರೇಷ್ಠ ವಾತಾವರಣ ಇದೆ, ಸ್ವಚ್ಛ ಬುದ್ಧಿಯ ಪ್ರಭಾವ ಇದೆ, ಸ್ನೇಹದ ಭೂಮಿಯಾಗಿದೆ, ಪವಿತ್ರತೆಯನ್ನು ತಗೊಂಡು ಬರ್ತದೆ. ऐसे वायुमंडल के बीच अपने सत्य ज्ञान को प्रसिद्ध करना. ಇಂಥ ವಾಯುಮಂಡಲದ ನಡುವೆ ತಮ್ಮ ಸತ್ಯ ಜ್ಞಾನದ ಪ್ರಸಿದ್ಧಿ ಮಾಡಬೇಕು. प्रत्यक्षता का आरंभ होगा, आग प्रत्यक्षते आरंभ ಆಗ್ತದೆ. याद है जब प्रदर्शनियों द्वारा सेवा का विहंग मार्ग का आरंभ हुआ तो क्या करते थे. ನೆನಪಿದೆಯಾ, ಯಾವಾಗ ಪ್ರದರ್ಶನಿಗಳ ಮುಖಾಂತರ ಸೇವೆಯ ವಿಹಂಗ ಮಾರ್ಗದ ಆರಂಭ ಆಯಿತು, तो क्या करते हैं, ಏನು ಮಾಡ್ತೀರಾ. ಮುಖ್ಯ ಜ್ಞಾನಕ್ಕೆ ಪ್ರಶ್ನೋं का फॉर्म भरते थे ना. ಮೊದಲು ಜ್ಞಾನದ ಪ್ರಶ್ನೆಗಳ ಫಾರ್ಮನ್ನು ತುಂಬುತ್ತಿದ್ರು. ಪರಮಾತ್ಮ ಸರ್ವವ್ಯಾಪಿ ಹೇ ವಾ ನಹಿ ಹೇ, ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೋ ಅಥವಾ ಇಲ್ವಾ. ಗೀತಾ ಕಾ ಭಗವಾನ್ ಕೌನ್ ಹೇ, ಗೀತೆಯ ಭಗವನ ಯಾರಾಗಿದ್ದಾರೆ. ಯಹ ಫಾರ್ಮ್ ಭರಾತೆ ಥೇನಾ, ಈ ಫಾರ್ಮನ್ನು ತುಂಬುತ್ತಿದ್ದಿರಲ್ಲ. ಒಪಿನಿಯನ್ ಲಿಖಾತೆ ಥೇ, ತಮ್ಮ ಒಪಿನಿಯನನ್ನು ಬರೀತಿದ್ರು. पहले पूछते थे, मतलब ಕೇಳ್ತಿದ್ರು. तो पहले यह आरंभ किया, लेकिन चलते चलते इन बातों को गुप्त रूप में देते हुए संपर्क स्नेह को आगे रखते हुए समीप लाया. तो पहले यह आरंभ किया, ಮೊದಲು ಇದನ್ನು ಆರಂಭ ಮಾಡಿದರು. ಆದರೆ ಹೋಗ್ತಾ ಹೋಗ್ತಾ ಈ ಮಾತುಗಳನ್ನು ಗುಪ್ತ ರೂಪದಲ್ಲಿ ಇಟ್ಟು ಸಂಪರ್ಕ ಸ್ನೇಹವನ್ನು ಮುಂದೆ ಇಟ್ಟು ಸಮೀಪ ತಗೊಂಡು ಬಂದರು. बाबा ಹೇಳ್ತಾರೆ, इस बारी जबकि इस धरनी पर आते हैं तो सत्य परिचय स्पष्ट परिचय दो. ಈ ಬಾರಿ ಏನು ಈ ಭೂಮಿ ಮೇಲೆ ಬರ್ತಾರಲ್ಲ ಅವಾಗ ಸತ್ಯ ಪರಿಚಯ ಸ್ಪಷ್ಟವಾಗಿ ಕೊಡಿ. यह भी अच्छा है, यह तो राजी करने की बात है, लेकिन एक ही बाप का एक यथार्थ परिचय स्पष्ट बुद्धि में आ जाए. ಅದನ್ನು ಸರಿಯಾಗಿದೆ, ಆದರೂ ಕೂಡ ಒಬ್ಬ ತಂದೆಯ ಯಥಾರ್ಥ ಪರಿಚಯವನ್ನು ಸ್ಪಷ್ಟ ಬುದ್ಧಿನಲ್ಲಿ ತಗೊಂಡು ಬರಬೇಕು. यह भी समय अब लाना है, ಈ ಸಮಯವನ್ನು ತಗೊಂಡು ಬರಬೇಕಾಗಿದೆ. सिर्फ सीधा कहते रहते हो कि बाप यह ज्ञान दे रहा है, बाप आया है, लेकिन वह मान कर जाते हैं कि यही परमात्मा ज्ञान है. ನೀವು ಡೈರೆಕ್ಟಾಗಿ ಹೇಳ್ತೀರಾ, ಅವರು ಏನು ಮಾಡ್ತಾರೆ, ತಿಳ್ಕೊಂಡು ಜ್ಞಾನ ಇದೇ ಪರಮಾತ್ಮ ಅಂತ ತಿಳ್ಕೊತಾರೆ. परमात्मा का कर्तव्य चल रहा है, ಇದು ಪರಮಾತ್ಮನ ಕರ್ತವ್ಯ ನಡೀತಾ ಇದೆ. ಜ್ಞಾನ ಕಿ ನವೀನತಾ है, यह अनुभव करते हैं. ಜ್ಞಾನ ಇದು ಹೊಸತನ ಇದೆ, ಅದರ ಅನುಭವ ಮಾಡ್ತೀರಿ ನಾವು. ऐसी वर्कशॉप कभी रखी है, ಇಂಥ ವರ್ಕ್ಶಾಪ್ಗಳನ್ನು ಯಾವಾಗಲೂ ಇಟ್ಟಿದ್ದೀರಾ.
जिसमें परमात्मा सर्वव्यापी है या नहीं है, एक ही समय आता है या बार बार आता है। ಇದರಲ್ಲಿ ಪರಮಾತ್ಮ ಸರ್ವವ್ಯಾಪಿ ಇದ್ದಾರಾ ಅಥವಾ ಇಲ್ವಾ, ಒಂದೇ ಸಮಯದಲ್ಲಿ ಬರ್ತಾರೋ ಮತ್ತು ಮೇಲೆ परमात्मा ಬರ್ತಾರೋ। ऐसे स्पष्ट परिचय उन्हें मिल जाए जो समझे कि दुनिया में जो नहीं सुना वह यहाँ सुना। ಈ ರೀತಿ ಸ್ಪಷ್ಟ ಪರಿಚಯ ಕೊಡಬೇಕು, ಅವ್ರಿಗೆ ಸಿಗಬೇಕು, ತಿಳ್ಕೋಬೇಕು, ಜಗತ್ತಿನಲ್ಲಿ ಏನಿಲ್ವೋ ಅದನ್ನು ಇವ್ರು ಹೇಳ್ತಿದ್ದಾರೆ। ऐसे जो विशेष स्पीकर बन करके आते उन्हों से यह ज्ञान के राजों की रूहान करने से उन्हों की बुद्धि में आएगा। ಅದಕ್ಕೆ ಬಾಬಾ ಹೇಳ್ತಾರೆ, उन्हों से यह ज्ञान के राजों की रूहान करने से, ಅವರಿಂದ ಈ ಜ್ಞಾನದ ರಹಸ್ಯಗಳ ಆತ್ಮಿಕ ವಾರ್ತಾಲಾಪ ಮಾಡ್ತಾ ಮಾಡ್ತಾ ಬುದ್ಧಿನಲ್ಲಿ ಬಂದ್ಬಿಡ್ತದೆ। साथ साथ जो भाषण भी करते हो उसमें भी अपने परिवर्तन के अनुभव सुनाते हुए एक एक स्पीकर एक एक नए ज्ञान की बात को स्पष्ट कर सकते हो। ಅದಕ್ಕೆ ಹೇಳ್ತಾರೆ ಬಾಬಾ, ಜ್ಞಾನದ ಜೊತೆಗೆ ತಮ್ಮ ಅನುಭವನೂ ಕೂಡ ಹೇಳ್ತಾ ಹೇಳ್ತಾ ಏನು ಮಾಡಬೇಕು, ಜ್ಞಾನವನ್ನು ಅವ್ರಿಗೆ ಸ್ಪಷ್ಟ ಮಾಡಬೇಕು। ऐसे सीधा टॉपिक नहीं रखी कि परमात्मा सर्वव्यापी नहीं है, ಹೀಗೆ ಡೈರೆಕ್ಟಾಗಿ परमात्मा सर्वव्यापी ಅಲ್ಲ ಅಂತ ಹೇಳೋದು ಬೇಡ। लेकिन एक बाप को एक रूप से जानने से क्या क्या विशेष प्राप्तियाँ हुई, ಒಬ್ಬ ತಂದೆಯನ್ನು ತಿಳ್ಕೊಳ್ಳೋದ್ರಿಂದ ಏನೇನು ವಿಶೇಷವಾದ ಪ್ರಾಪ್ತಿಗಳಾಗ್ತವೆ, उन प्राप्तियों को सुनाते हुए सर्वव्यापी की बातों को स्पष्ट कर सकते हो। ಆ ಪ್ರಾಪ್ತಿಗಳನ್ನು ಕೇಳ್ತಾ ಕೇಳ್ತಾ ಸರ್ವವ್ಯಾಪಿಯ ಮಾತನ್ನು ಸ್ಪಷ್ಟವಾಗಿ ನೀವು ಹೇಳ್ಬೋದು, ಅವರು ತಿಳ್ಕೊಬೋದು। एक परमधाम निवासी समझ याद करने से बुद्धि कैसे एकाग्र हो जाती है, व बाप के संबंध से क्या प्राप्तियों की अनुभूति होती है। ಒಬ್ಬ ಪರಮಧಾಮ ನಿವಾಸಿ ಅಂತ ತಿಳ್ಕೊಂಡು ನೆನಪು ಮಾಡಿಕೊಂಡು ಬುದ್ಧಿ ಹೇಗೆ ಏಕಾಗ್ರ ಆಗ್ತದೋ ಅಥವಾ ತಂದೆಯ ಸಂಬಂಧದಿಂದ ಏನು ಪ್ರಾಪ್ತಿಗಳು ಸಿಗ್ತಾವೋ ಇದು ಅನುಭೂತಿಯನ್ನು ಮಾಡ್ತಿರಲ್ಲ, इस ढंग से सत्यता और निर्माणता दोनों रूप से सिद्ध कर सकते हो। ಈ ವಿಧಿಯಿಂದ ಸತ್ಯತೆ ಮತ್ತು ನಿರ್ಮಾಣತ ಎರಡು ರೂಪಗಳಿಂದ ಸಿದ್ಧ ಮಾಡ್ಬೋದು। जिससे अभिमान भी न लगे कि यह लोग अपनी महिमा करते हैं, ಅವ್ರಿಗೆ ಅಭಿಮಾನನೂ ಬರಬಾರ್ದು, ಈ ಜನರು ತಮ್ಮ ಮಹಿಮೆಯನ್ನು ಮಾಡ್ಕೊಳ್ತಾರೆ। ನಮ್ರತಾ और रहम की भावना अभिमान की महसूसता नहीं कराती, ನಮ್ರತೆ ಮತ್ತು ದಯೆಯ ಭಾವನೆಯ ಅಭಿಮಾನ महसूस ಆಗೋದಿಲ್ಲ। जैसे मुरलियों को सुनते हुए कोई भी अभिमान नहीं कहेगा, ಮುರಳಿಯನ್ನು ಹೇಳ್ತಾ ಕೇಳ್ತಾ ಯಾವಾಗಲೂ ಅಭಿಮಾನದಲ್ಲಿ ಬರೋದಿಲ್ಲ। ಅಥಾರಿಟಿ ಸೇ ಬೋಲ್ತೆ ಹೇ ಯಹ ಕಹೆಂಗೆ, ಅಥಾರಿಟಿಯಿಂದ ನೀವು ಹೇಳ್ತೀರಾ, ಹೇಳೋದು। ಭಲ್ ಶಬ್ದ ಕಿತನೆ ಹಿ ಸಖ್ತ್ ಹೋ ಲೇಕಿನ್ ಅಭಿಮಾನ್ ನಹಿ ಕಹೆಂಗೆ, ಶಬ್ದ ಏನೇ ಆಗಲಿ ಅಭಿಮಾನ ಅಂತ ಹೇಳೋದಿಲ್ಲ। ಬಾಬಾ ಹೇಳ್ತಾರೆ, ಅಥಾರಿಟಿ ಅನುಭೂತಿ ಕರ್ತೆ ಹೇ, ऐसे क्यों होता है, जितनी ही अथॉरिटी है उतनी ही नम्रता और रहम भाव है, ಎಷ್ಟು ಅಥಾರಿಟಿ ಇರ್ತದೋ ಅಷ್ಟು ನಮ್ರತಾ रहम ಭಾವನೂ ಇರ್ತದೆ। ऐसे बाप तो बच्चों के आगे बोलते हैं, लेकिन आप सभी इस विशेषता से स्टेज पर इस विधि से स्पष्ट कर सकते हो, जैसे सुनाया ना। बाबा ಹೇಳ್ತಾರೆ, एक एक बाप का एक एक ही परिचय, एक ही रास्ता, अनेकता की यह भ्रांति समाप्त हो जाता है। बाबा ಹೇಳ್ತಾರೆ, ऐसे बाप तो बच्चों के आगे बोलते हैं, लेकिन आप सभी इस विशेषता से स्टेज पर इस विधि से स्पष्ट कर सकते हो, जैसे सुनाया ना। ऐसे ही एक सर्वव्यापी की बात रखे, दूसरा नाम रूप से न्यारा है, तीसरा ड्रामा की पॉइंट बुद्धि में रखे। आत्मा की नई विशेषताओं को बुद्धि में रखे, जो भी विशेष टॉपिक्स है उसको लक्ष्य में रख अनुभव और प्राप्ति के आधार से स्पष्ट करते जावे, जिससे समझे कि इस सत्य ज्ञान से ही ಸತ್ಯಯುಗ की ಸ್ಥಾಪನಾ हो रही है। ಬಾಬಾ ಹೇಳ್ತಾರೆ, ಆತ್ಮನ ಹೊಸ ವಿಶೇಷತೆಗಳನ್ನು ಬುದ್ಧಿನಲ್ಲಿ ಇಟ್ಕೊಂಡು ವಿಶೇಷ ಟಾಪಿಕ್ಸ್ಗಳನ್ನು ತಗೊಂಡು ಅವ್ರಿಗೆ ಅನುಭವವನ್ನು ಪ್ರಾಪ್ತಿ ಮಾಡಬೇಕು, ಸ್ಪಷ್ಟ ಮಾಡಬೇಕು, ಅದರಿಂದ ತಿಳ್ಕೊತಾರೆ ಸತ್ಯ ಜ್ಞಾನ, ಸತ್ಯಯುಗ ಸ್ಥಾಪನೆ ಆಗ್ತಿದೆ। ಭಗವಾನ್ ವಾಚ್ ಕಾ ವಿಶೇಷ है जो सिवाय भगवान के कोई सुना नहीं, ಭಗವಾನ್ ವಾಚ್ ಏನು ವಿಶೇಷ ಇದೆ, ತಂದೆ ಬಿಟ್ಟರೆ ಬೇರೆ ಯಾರು ಹೇಳಿಲ್ಲ। ವಿಶೇಷ ಸ್ಲೋಗನ್ಸ್ ಜಿಸ್ಕೋ ಆಪ್ ಲೋಗ್ ಸೀಧೆ ಶಬ್ದ कहते हो, ವಿಶೇಷ ಶಬ್ದಗಳನ್ನು ಹೇಳ್ತೀರಾ, ನೇರವಾಗಿ ಹೇಳ್ತೀರಾ।
जैसे मनुष्य मनुष्य का कभी सद्गुरु सद्बाप नहीं बन सकता, ಹೇಗೆ ಮನುಷ್ಯ ಮನುಷ್ಯರಿಗೆ सद्गुरु ಆಗಲಿಕ್ಕೆ ಸಾಧ್ಯ ಇಲ್ಲ, मनुष्य परमात्मा हो नहीं सकता। इसे विशेष पॉइंट तो समय प्रति समय सुनते आए हो। ಮನುಷ್ಯ ಎಂದೂ ಕೂಡ ಪರಮಾತ್ಮ ಆಗೋದಿಲ್ಲ, ಇಂಥ ವಿಶೇಷ ಮಾತುಗಳನ್ನು समय प्रति ಹೇಳಬೇಕು। उसकी रूपरेखा बनाओ जिससे सत्य ज्ञान की ಸ್ಪಷ್ಟತಾ हो, ಅದನ್ನು ಪ್ಲ್ಯಾನ್ ಮಾಡಿ ರೂಪರೇಷೆ ಮಾಡಿ, ಅದರಿಂದ ಅವ್ರಿಗೆ ಸ್ಪಷ್ಟ ಜ್ಞಾನ ಸಿಗಬೇಕು। नई दुनिया के लिए यह नया ज्ञान है, नवीनता और सत्यता दोनों अनुभव हो। ಇದು ಹೊಸ ಜಗತ್ತಿಗಾಗಿ ಹೊಸ ಜ್ಞಾನ ಇದೆ, ನವೀನತೆ ಇದೆ ಮತ್ತು ಸತ್ಯತಾ ಎರಡೂ ಅನುಭವ ಆಗಬೇಕು। जैसे कॉन्फ्रेंस करते हो, सेवा बहुत अच्छी चलती है, कॉन्फ्रेंस के पीछे जो भी कुछ साधन बनाते हो, कभी चार्टर कभी क्या बनाते हो। ಬಾಬಾ ಹೇಳ್ತಾರೆ, ಕಾನ್ಫರೆನ್ಸ್ ಮಾಡ್ತಿರಲ್ಲ, ಸೇವಾ ಬಹಳ ಚೆನ್ನಾಗಿದೆ, ಕಾನ್ಫರೆನ್ಸ್ ಹಿಂದ್ಗಡೆ ಕೆಲವೊಂದು ಸಾಧನಗಳು ತಯಾರು ಮಾಡ್ತೀರಾ, ಚಾರ್ಟ್ ಮಾಡ್ತೀರಾ, ಇನ್ನೇನೇನು ಮಾಡ್ತೀರಾ। उससे भी साधन अपनाते हो संपर्क को आगे बढ़ाने का, ಅನೇಕ ಸಾಧನಗಳನ್ನು ಉಪಯೋಗ ಮಾಡ್ತೀರಾ ಸಂಪರ್ಕ ಹೆಚ್ಚಾಗಲಿ ಅಂತ। यह भी साधन अच्छा है क्योंकि चांस मिलता है पीछे भी मिलते रहने का, लेकिन जैसे अभी जो भी आते हैं कहते हैं हाँ यह बहुत अच्छी बात है, प्लान अच्छा है, चार्ट अच्छा है, सेवा का साधन भी अच्छा है, ऐसे यह कह कर जाएं कि नया ज्ञान आज स्पष्ट हुआ। ऐसे विशेष 5-6 भी तैयार किए तो, क्योंकि सभी के बीच तो यह रूह रूहान चल नहीं सकती। ಅದಕ್ಕೆ ಬಾಬಾ ಹೇಳ್ತಾರೆ, ಇದೆಲ್ಲ ಚಾರ್ಟ್ ತೊಗೊಂಡಿದೆಲ್ಲ ನೀವು ಹೇಳ್ತೀರಲ್ಲ, ಅವ್ರು ಏನಂತಾರೆ, ಇದು ಚೆನ್ನಾಗಿದೆ, ಒಳ್ಳೆಯದಿದೆ, ಜ್ಞಾನ ಸ್ಪಷ್ಟ ಇದೆ ಅಂತ ತಿಳ್ಕೊಂಡು ಒಂದು 5-6 ಜನ ತಯಾರಾದರೂ ಸಾಕು ಅಂತ ಹೇಳ್ತಾರೆ ಬಾಬಾ। लेकिन विशेष जा आते हैं, टिकट देकर ले आते हो, विशेष पालना भी मिलती है। उन्हों में से जो नामी ग्रामी है, उन्हों के साथ यह रूह रूहान कर स्पष्ट उन्हों की बुद्धि में डालना जरूर चाहिए। ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ನಾಮಿ ಗ್ರಾಮಿ ಆಗಿರ್ತಾರೋ ಅವ್ರ ಜೊತೆಗೆ ಈ ರೂಹ ರೂಹಾನ ಸ್ಪಷ್ಟ ಮಾಡ್ತಾ ಬುದ್ಧಿನಲ್ಲಿ ಇದನ್ನೆಲ್ಲ ಜ್ಞಾನನ ಹಾಕ್ಕೊಳ್ಬೇಕು। ऐसा कोई प्लान बनाओ जिससे उन्हों को यह नहीं लगे कि बहुत अपना नशा है। ಬಾಬಾ ಹೇಳ್ತಾರೆ, ಇಂಥ ಪ್ಲ್ಯಾನ್ ಮಾಡಿ, ಅದರಿಂದ ಅವ್ರಿಗೆ ಈ ರೀತಿ ಅನಿಸ್ಬಾರ್ದು, ಬಹಳಷ್ಟು ಬಹುತ್ ಅಪನಾ ನಶಾ ಲೇಕಿನ್ ಸತ್ಯತಾ ಲಗೆ, ಬರೀ ನಶೆ ಆಗೋದಷ್ಟೇ ಅಲ್ಲ, ಅದು ಸತ್ಯ ಅನಿಸ್ಬೇಕು। ಇಸ್ಕೋ ಕಹಾ ಜಾತಾ ಹೈ ತೀರ್ ಭಿ ಲಗೆ ಲೇಕಿನ್ ದರ್ದ್ ನಹಿ ಹೋ, ಇದಕ್ಕೆ ಹೇಳ್ತಾರೆ ತೀರ್ ಭಿ ಲಗೆ ಅಂದರೆ ಜ್ಞಾನದ ಆಳ ಅವ್ರಿಗೆ ಗೊತ್ತಾಗಬೇಕು, ಅದರಲ್ಲಿ ನೋವು ಕೂಡ ಆಗಬಾರ್ದು, ಚಿಲ್ಲಾವೆ ನಹಿ ಲೇಕಿನ್ ಖುಷಿ ಮೇ ನಾಚೆ, ಈ ಜ್ಞಾನ ಕೇಳಿ ಖುಷಿಯಾಗಿ ಅವ್ರೇನು ಮಾಡಬೇಕು, ಖುಷಿನಲ್ಲಿ ಡ್ಯಾನ್ಸ್ ಮಾಡಬೇಕು। ಭಾಷಣೋं की रूपरेखा भी नहीं करो, विश्व शांति के भाषण तो बहुत कर लिए, आध्यात्मिकता की आवश्यकता है, आध्यात्मिक शक्ति क्या है। ಬಾಬಾ ಹೇಳ್ತಾರೆ, ಆಧ್ಯಾತ್ಮಿಕ ಅವಶ್ಯಕತೆ ಇದೆ, ಅದರ ಶಕ್ತಿನೋ क्या है ಅದು ಗೊತ್ತಾಗಬೇಕು। ಆಧ್ಯಾತ್ಮಿಕ ಜ್ಞಾನ क्या है, इसका सोर्स कौन है, ಈ ಆಧ್ಯಾತ್ಮಿಕದ ಆಧಾರ ಯಾರು। अभी कहाँ तक नहीं पहुँचे हैं, समझे कि भगवान का कार्य चल रहा है, ಅವ್ರಿಗೆ ತಿಳ್ಕೋಬೇಕು, ಗೊತ್ತಾಗಬೇಕು, ಇದು ಕಾರ್ಯ ಯಾರ್ದು, भगवंतन कार्य नड़ीता ಇದೆ। अभी कहते हैं माताएं बहुत अच्छा कार्य कर रही हैं, समय प्रमाण यह भी धरनी बनानी पड़ती है। ಈಗ ಹೇಳ್ತಾರೆ, ಮಾತೆಯರು ಭಾಳ ಚೆನ್ನಾಗಿ ಕಾರ್ಯನ ಮಾಡ್ತಿದ್ದಾರೆ। जैसे सन शोज फादर है वैसे फादರ್ ಶೋಸ್ ಸನ್, ಹೀಗೆ ಮಕ್ಕಳು ತಂದೆಯನ್ನು ಶೋ ಮಾಡ್ತಾರೆ, ಹಾಗೆ ತಂದೆನೂ ಕೂಡ ಮಕ್ಕಳು ಶೋ ಮಾಡ್ತಾರೆ। ಅಭಿ ಫಾದರ್ ಶೋಸ್ ಸನ್ ಹೋ ರಹಾ ಹೈ, ಈಗ ಫಾದರ್ ಶೋ ಸನ್ ಆಗ್ತಾ ಇದೆ। तो यह बुलंद आवाज़ प्रत्यक्षता का झंडा लहराएगा, समझा। ಈ ಮೆಸೇಜು ಅಲೆಗಳು ಆಮೇಲೆ ಧ್ವಜ ಹಾರಾಡಬೇಕು। ಗೋಲ್ಡನ್ ಜುಬ್ಲಿ ಮೇ ಕ್ಯಾ ಕರ್ನಾ ಹೇ ಯಹ ಸಮझाना, ಗೋಲ್ಡನ್ ಜುಬ್ಲಿನಲ್ಲಿ ಏನು ಮಾಡಬೇಕು ಅಂತ ತಿಳ್ಕೊಂಡ್ರಲ್ಲ। दूसरे स्थानों पर फिर भी वातावरण को देखना पड़ता है, लेकिन बाप के घर में अपना घर अपनी स्टेज है, तो ऐसे स्थान पर यह प्रत्यक्षता का आवाज़ बुलंद कर सकते हो। ಬಾಬಾ ಹೇಳ್ತಾರೆ, ಇಲ್ಲಿ ಬೇರೆ ಸ್ಥಾನ दूसरे स्थानों पर फिर भी वातावरण को देखना पड़ता है, ಅಲ್ಲಿ ವಾತಾವರಣ ನೋಡಬೇಕಾಗ್ತದೆ, ಆದರೆ ಇಲ್ಲಿ ಬಾಬನ್ ಮನೆಯಲ್ಲಿ ಬಾಬನ್ ಸ್ಟೇಜ್ ಇದೆ, ಇದು ಸ್ಥಾನ, ಇಲ್ಲಿ ಸರಳ ಆಗ್ತದೆ। ऐसे थोड़े भी इस बात में निश्चय बुद्धि हो जाए, ಈ ಮಾತಿನಲ್ಲಿ ನಿಶ್ಚಯ ಬುದ್ಧಿ ಇರಬೇಕು। तो वही आवाज़ बुलंद करेंगे,
ಯಾರಿಗೆ ತಂದೆ ಮೇಲೆ ಈ ಜ್ಞಾನದ ಬೆಲೆ ನಿಶ್ಚಯ ಇದೆಯೋ ಅವರು ಮಾತ್ರ ಈ ಸಂದೇಶವನ್ನು ಹೇಳಕ್ಕೆ ಸಾಧ್ಯ. अभी रिजल्ट क्या है? संपर्क और स्नेह में स्वयं आए वही सेवा कर रहे हैं, औरों को भी स्नेह और संपर्क में ला रहे हैं. ಯಾರಿಗೆ ಇದ್ರ ಮೇಲೆ ನಿಶ್ಚಯ ಇದೆ ಅವ್ರು ಏನು ಮಾಡ್ತಾರೆ, ಸ್ನೇಹ ಸಂಪರ್ಕದಲ್ಲಿ ತಗೊಂಡು ಬರ್ತಿದ್ದಾರೆ. ಜಿತನಾ ಸ್ವಯಂ ಬನೆ ಉತನಿ ಸೇವಾ ಕರ್ ರಹೆ ಹೇ, ಎಷ್ಟು ಆಗಿದ್ದಾರೆ ಸ್ವಯಂ ಅಷ್ಟು ಸೇವೆ ಮಾಡ್ತಿದ್ದಾರೆ. ಯಹ ಭೀ ಸಫಲತಾ ಹಿ ಕಹೆಂಗೆ ನಾ, ಇದನ್ನು ಸಫಲತಾ ಅಂತ ಹೇಳ್ತಾರೆ. ಲೇಕಿನ್ ಅಭಿ ಅವ್ರು ಆಗೆ ಬಢೆ, ಇನ್ನೂ ಮುಂದೆ ಹೋಗಬೇಕು. ನಾಮ್ ಬದ್ನಾಮ್ ಸೆ ಬುಲಂದ್ ಹುವಾ, ಪಹಲೆ ಡರ್ತೆ ಥೇ ಅಭಿ ಆನಾ ಚಾಹತೆ ಹೇ, ಮೊದಲ ಹೆದರ್ತಿದ್ರು ಈಗ ಬರ್ತಾರೆ. ಯಹ ತೋ ಫರ್ಕ್ ಹುವಾ ನಾ, ಇದಂತೂ ಫರ್ಕ್ ಆಯಿತು. पहले नाम सुनने नहीं चाहते थे, अभी नाम लेने की इच्छा रखते हैं. ಮೊದಲು ಹೆಸರು ಬರಬೇಕು ಅಂತೇನು ಇರ್ತಿದ್ದಿಲ್ಲ, ಈಗ ಹೆಸರು ಬರಲಿ ಅಂತ इच्छे पड़ತಾರೆ. यह भी 50 वर्ष में सफलता को प्राप्त किया. धरनी बनाने में ही समय लगता है, ऐसे नहीं समझो 50 वर्ष इसमें लग गए तो फिर और क्या होगा. पहले धरनी को हल चलाने योग्य बनाने में टाइम लगता है, बीज डालने में टाइम नहीं लगता. ಬಾಬಾ ಹೇಳ್ತಾರೆ, ಧರಣಿ ತಯಾರು ಮಾಡೋದ್ರಲ್ಲಿ ಟೈಮ್ ಹತ್ತದೆ, ಬೀಜ ಬಿತ್ತೋದ್ರಲ್ಲಿ ಏನು ಭಾಳ ಟೈಮ್ ಹತ್ತೋದಿಲ್ಲ. शक्तिशाली बीज का फल शक्तिशाली निकलता है. अभी तक जो हुआ यही होना था, वही यथार्थ हुआ. ಇಲ್ಲಿವರೆಗೆ ಏನಾಗಬೇಕಿತ್ತು ಅದು ಯಥಾರ್ಥ ಆಯಿತು, ಸಮझा. ಬಾಬಾ ಹೇಳ್ತಾರೆ, सेवा का प्लान बनाते हुए पहले ಸ್ವಸ್ಥಿತಿ का अटेंशन दो. ಸೇವೆ ಪ್ಲಾನ್ ಮಾಡೋದರ ಮೊದಲು ಸ್ವಸ್ಥಿತಿಯ ಮೇಲೆ ಅಟೆನ್ಷನ್. तब प्लान में पावर भरेगी. प्लेन है बीज, तो बीज में अगर शक्ति नहीं होगी, शक्तिशाली बीज नहीं, तो कितनी भी मेहनत करो श्रेष्ठ फल नहीं देगा. इसलिए प्लान के साथ स्वस्थिति की पावर जरूर भरते रहना. अच्छा, ओम शांति.